ಪಾವಗಡ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಹಾಗೂ ಮೂಲಭೂತ ಸೌಕರ್ಯಗಳಿಲ್ಲದೆ ಸಾರ್ವಜನಿಕರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಎಂದು ಆರೋಪಿಸಿ ಪಾವಗಡ ಮಂಡಳ ಬಿಜೆಪಿಯ ನೇತೃತ್ವದಲ್ಲಿ ಇಂದು ಸೋಮವಾರ ಪ್ರತಿಭಟನೆ ನಡೆಸಿತ್ತು. ಪ್ರತಿಭಟನಾಕಾರರು ಪಟ್ಟಣದ ನಿರೀಕ್ಷಣಾ ಮಂದಿರದಿಂದ ಮೆರವಣಿಗೆ ನಡೆಸಿ ಶನಿಮಹಾತ್ಮ ಸ್ವಾಮಿ ಸರ್ಕಲ್ ಮೂಲಕ ತಹಶೀಲ್ದಾರ್ ಕಚೇರಿ ಮುಂದೆ ಧರಣಿ ನಡೆಸಿತ್ತು. ಇನ್ನು ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಆನಂತರ ಜಿಲ್ಲಾ ಕೋರ್ ಕಮಿಟಿ ಸದಸ್ಯ ಡಾಕ್ಟರ್ ವೆಂಕಟರಾಮಯ್ಯ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ರೈತರನ್ನ ನಿರ್ಲಕ್ಷ್ಯ ಮಾಡುತ್ತಿದೆ. ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆ ಜನಸಾಮಾನ್ಯರ ಸುರಕ್ಷತೆಗೆ ಗಂಭೀರ ತೊಂದರೆ ಉಂಟು ಮಾಡ್ತಾ ಇದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರೈತ ಮಕ್ಕಳಿಗೆ ವಿದ್ಯಾರ್ಥಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿ ಅಂತ ಹೇಳಿಬಿಟ್ಟು ರೈತ ಮಕ್ಕಳಿಗೆ ಸಾಲ ಸಿಕ್ಕೊಡ್ತಾ ಇದ್ರು. ಮತ್ತು ಒಂದು ವರ್ಷ ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಒಬಿಸಿ ಕಾರ್ಯಕಾರಿಣಿ ಸದಸ್ಯ ಪಾವಗಡ ರವಿ ಅವರು ಮಾತನಾಡಿ, ಸ್ಥಳೀಯ ವೈದ್ಯ ಡಾಕ್ಟರ್ ಕಿರಣ್ ಅವರ ಹಿನ್ನೆಲೆಯಲ್ಲಿ ಇತರೆ ವೈದ್ಯರು ಇಲ್ಲಿ ಸೇವೆ ಸಲ್ಲಿಸಲು ಸಾಧ್ಯವಾಗದೆ ಬಿಟ್ಟು ಹೋಗ್ತಾ ಇದ್ದಾರೆ. ರಾಜಕೀಯದ ಪರಿಧಿಯಿಂದ ಹೊರಗಿದ್ದು ಜನಸೇವೆಗೆ ಒತ್ತು ನೀಡಬೇಕು ಅಂತ ಹೇಳಿಕೆ ನೀಡಿದ್ರು. ಇದೇ ಕ್ಷೇತ್ರದ ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ಕಿರಣ್ ಅವರು ಬಂದ ಮೇಲೆ ಯಾಕೆ ತಾಲೂಕು ಆಸ್ಪತ್ರೆ ಈ ರೀತಿ ಆಯ್ತು? ಅವರು ಇಲ್ಲಿ ನಿನ್ನ ತಿರುಪುಳಕ್ಕೆ ತಾಳಾಡ್ದ ಬೇರೆ ಕಡೆ ಓಡೋಗ್ತಾ ಇದ್ದಾರಲ್ಲ, ಯಾರು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಕಾರಣ ಏನು? ನೀವು ಇಲ್ಲಿ ರಾಜಕೀಯ ಮಾಡೋದು ಬಿಡಿ, ಜನಸೇವೆ ಮಾಡಿ. ಜನಸೇವೆ ಮಾಡಕ್ ನಿಮ್ಗೆ ಒಳ್ಳೆ ಉದ್ಯೋಗ ಕೊಟ್ಟಿದ್ದಾರೆ ದೇವರು. ಯಾವುದೋ ಪುಣ್ಯದ ಫಲದಿಂದ ನೀವು ಡಾಕ್ಟರ್ ಆಗಿದ್ದೀರಾ. ಆ ಪುಣ್ಯದ ಫಲವನ್ನ ನೀವು ಸದುಪಯೋಗ ಪಡಿಸಿಕೊಂಡು ನಮ್ಮ ತಾಲೂಕನ್ನ ಅಭಿವೃದ್ಧಿ ಮಾಡಿ, ನಮ್ಮ ತಾಲೂಕಿನ ಜನರಿಗೆ ನೀವು ಅನುಕೂಲ ಮಾಡಿ. ಅದನ್ನು ಬಿಟ್ಟು ಇಲ್ಲಿ ಇಲ್ಲ ಸಲದ ರಾಜಕೀಯ ಮಾಡಿಕೊಂಡು ಯಾವುದೇ ಅನುದಾನ ಬಂದ್ರು ಯಾರಿಗೂ ಗೊತ್ತಾಗಂಗಿಲ್ಲ, ಯಾವ ಅಧಿಕಾರಿಗಳು ಇಲ್ಲಿ ಜವಾಬ್ದಾರಿ ಕೊಡಂಗಿಲ್ಲ, ಯಾವ ಅಧಿಕಾರಿ ಬಂದು DSO ಆಗಂಗಿಲ್ಲ, AMO ಆಗಂಗಿಲ್ಲ, ಎಲ್ಲ ನೀವೇ ಆಗ್ಬೇಕು. DSO ಬಂದ್ರೆ 5ಗೆ ಅಷ್ಟೇ, ಆಸ್ಪತ್ರೆ ಒಳಗೂ ಕರ್ಕೊಂಡು ಹೋಗೋದಿಲ್ಲ. ತಾಲೂಕು ಆಸ್ಪತ್ರೆ ಮತ್ತೆ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಆಸ್ಪತ್ರೆಗಳಿಗೂ ವೈದ್ಯರನ್ನ ನೇಮಿಸದೇ ಹೋದರೆ ನಿರಂತರವಾಗಿ ತಾಲೂಕು ಆಸ್ಪತ್ರೆ ಮುಂದೆ ಅನಿರ್ದಿಷ್ಟವಾದಂತ ಮುಷ್ಕರವನ್ನ ನಾವು ಮಾಡಲಿದ್ದೇವೆ. ಏನೋ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಅಶೋಕ್ ಅವರು ಮಾತನಾಡಿ, ಸಿದ್ದರಾಮಯ್ಯ ಸರ್ಕಾರ ಕೋಟಿಗಟ್ಟಲೆ ಬಜೆಟ್ ಮಂಡಿಸಿದ್ರೂ ಪಾವಗಡ ಸರ್ಕಾರಿ ಆಸ್ಪತ್ರೆ ಆಂಬ್ಯುಲೆನ್ಸ್ಗೆ ಡೀಸೆಲ್ ಹಾಕಲು ಹಣವಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ 394 ಹುದ್ದೆಗಳಿದ್ದು ಕೇವಲ 90 ಜನ ಮಾತ್ರ ಕೆಲಸ ಮಾಡುತ್ತಿದ್ದಾರೆ. ಇದು ಸಾರ್ವಜನಿಕರಿಗೆ ತೀವ್ರ ಅನ್ಯಾಯ. SC ST ಅನುದಾನ ದುರ್ಬಳಕೆ ಮಾಡಿದ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಎಂದರು. ಇನ್ನು ಭ್ರಷ್ಟ ಅಧಿಕಾರಿಗಳನ್ನು ಹೋಗಿದ್ದು ಹಾಕಲು ನಾವು ರೆಡ್ ಬುಕ್ ತೆರೆಸುವೆವು ಎಂದು ಕಿಡಿಕಾರಿದರು. ದಯವಿಟ್ಟು ನೀವು ಯಾರು ಹೊರಗಡೆ ಬರಕ್ ಹೋಗಬೇಡಿ. ಆ ಸಾಧ್ಯದಲ್ಲಿ ನಿಮ್ಮನ್ನ ಎಲ್ಲಾ ಪಕ್ಷ ಬೇರೆ ಸಮೇತ ಕಿತ್ತು ಪಾಕಿಸ್ತಾನಕ್ಕೆ ಕಳಿಸ್ತಾರೆ, ಡೌಟೇ ಇಲ್ಲ. ಸೊ ಆದ್ರಿಂದ ಇದು ನಮ್ಮ ನೇರ ಎಚ್ಚರಿಕೆ ನಿಮ್ಗೆ, ಅಧಿಕಾರಿಗಳಾಗ್ಲಿ, ಶಾಸಕರಾಗ್ಲಿ, ಮತ್ತೆ ನಮ್ಮ ಮಂತ್ರಿಗಳಾಗ್ಲಿ, ಮುಖ್ಯಮಂತ್ರಿಗಳಾಗ್ಲಿ, ನಮ್ಗೆ ಡಾಕ್ಟರ್ಸ್ ನ ಕೂಡಲೇ ಅಪಾಯಿಂಟ್ ಮಾಡಬೇಕು. ಮಾಡದೇ ಇದ್ದ ಪಕ್ಷದಲ್ಲಿ ನೀವು ರಾಜೀನಾಮೆ ಕೊಡುವವರೆಗೂ ನಾವು ಇಲ್ಲಿ ಧರಣಿಯನ್ನ ಮುಂದುವರಿಸ್ತೀವಿ. ಇದು ನಿಮ್ಮ ಗ್ಯಾರಂಟಿಗಳೇನಂದ್ರೆ, ಜನನ ಸಾಯಿಸೋದು ಮೊದಲನೇ ಗ್ಯಾರಂಟಿ, ಭ್ರಷ್ಟಾಚಾರ 2ನೇ ಗ್ಯಾರಂಟಿ, 3ನೇ ಗ್ಯಾರಂಟಿ ನಮ್ಮ ದಿವಾಳಿ ಮಾಡೋದು, ಕರ್ನಾಟಕ ರಾಜ್ಯವನ್ನು ದಿವಾಳಿ ಮಾಡೋದು 3ನೇ ಗ್ಯಾರಂಟಿ. ನಾವು ಯಾರ್ಯಾರು ಈ ಕಾಂಗ್ರೆಸ್ ಪ್ರೇರಿತ ಅಧಿಕಾರಿಗಳಿದಾರೋ ಅವ್ರಿಗೆ ನಾವು ಒಂದು ರೆಡ್ ಬುಕ್ ಓಪನ್ ಮಾಡ್ತೀವಿ. ಅವರೆಲ್ಲ ಹೆಸರು ನಾವು ಬರ್ಕೊಳ್ತೀವಿ. ಅವ್ರಿಗೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಏನೇನಿದೆ ಅದೆಲ್ಲ ಹೊರಗಡೆ ತೆಗಿತೀವಿ, ತಾಲೂಕು ಬಿಟ್ಟು ಓಡಿಸ್ತೀವಿ. ಇರ್ಬೇಕಾದ್ರು 347 ಪೋಸ್ಟ್ ಬೇಕಾಗಿದ್ರೆ ಬರೀ 90 ಪೋಸ್ಟ್ ಮಾತ್ರ ಇರೋದು. ಡಾಕ್ಟರ್ಸ್ ಇರ್ಲಿ, ಟೆಕ್ನಿಷಿಯನ್ಸ್ ಇರ್ಲಿ, ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಲಿ, ಡಿ ಗ್ರೂಪ್ ಇರ್ಲಿ, ನರ್ಸಸ್ ಇರ್ಲಿ, ಯಾವುದೇ ಒಂದು PH ಸೆಂಟರ್ಸ್. ಮಿಸ್ಟರ್ ಸಿದ್ದರಾಮಯ್ಯನವರೇ 4 ಲಕ್ಷ ಕೋಟಿ ಬಜೆಟ್ ಅನೌನ್ಸ್ ಮಾಡಿದ್ರಿ ನೀವು. 4 ಲಕ್ಷ ಕೋಟಿ. ಕನಿಷ್ಠ ಪಕ್ಷ ಪಾವಗಡ ತಾಲೂಕಲ್ಲಿ ಆಂಬುಲೆನ್ಸ್ಗೆ ಡೀಸೆಲ್ ದುಡ್ಡಿಲ್ಲ ಅಂತ ದರಿದ್ರ ಸರ್ಕಾರ ನಿಮ್ದು. ಇನ್ನು ಈ ಸಂದರ್ಭದಲ್ಲಿ ಶ್ರೀರಾಮ್ ಗುಪ್ತಾ, ಮಾಧವ್ ರೆಡ್ಡಿ, ಸಾಕೇಲ್ ಶಿವಕುಮಾರ್, ಪ್ರಸನ್ನ, ಗೋಲ್ಡನ್ ಮಂಜು, ನಾರಾಯಣಪ್ಪ, ದುಮತ್ಮರಿ ಕೃಷ್ಣಪ್ಪ, ಹಾಗೆ ಯಜಮಾನ್ ನಾಗರಾಜು, ಮಂಜುನಾಥ್ ಸೇರಿದಂತೆ ಇನ್ನೂ ಹಲವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ವರದರಾಜ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು.